ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಧ್ವಂಸಂದ್ರ ಗ್ರಾಮದಲ್ಲಿ ಇವತ್ತು ಸಮೃದ್ಧಿ ಮಂಜು ಅವರು ನೀಡಿರ್ತಕ್ಕಂಥ ಬಸ್ಸುಗಳಲ್ಲಿ 2 ಉಚಿತ ಬಸ್ಸುಗಳನ್ನು ಇವತ್ತು ಮೇಲ್ಮಲ್ಲತ್ತೂರಿಗೆ ಕಳಿಸ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ DVR ರಘು ಅವರೇ, ಸ್ವಾಮಿಗಳೇ, ಪ್ರದೀಪ್ ಅವರೇ ಮತ್ತು ಈ ಊರಿನ ಎಲ್ಲ ಮುಖಂಡರೇ, ತಾಯಂದರೆ, ಶಕ್ತಿಗಳೇ, ವಿಶೇಷವಾಗಿ ಧ್ವಂಸಂದ್ರ ಅಂದರೆ ನಮ್ಮದು ನಾನು ಹುಟ್ಟಿರ್ತಕ್ಕಂಥ ಊರು ಮೇಲಾಗಣಿ. ನನಗೆ ಮೇಲಾಗಣಿ ಹೇಗೋ ನನಗೆ ಧ್ವಂಸಂದ್ರನೂ ಹಾಗೆ. ನನ್ನ ಜೀವಮಾನದಲ್ಲಿ ನಾನು ಮರೆಯದೇ ಇರ್ತಕ್ಕಂಥ ಒಂದು ಊರಿದು. ಯಾಕೆಂದರೆ ನಾನು ಇದೇ ಚುನಾವಣೆಯಲ್ಲಿ ನಿಂತಾಗ ನಮ್ಮ ಕುರುಬರಳ್ಳಿ ಆಗ್ಬೋದು, ಧ್ವಂಸಂದ್ರ ಆಗ್ಬೋದು, ಬಹುತೇಕ ಗ್ರಾಮಗಳಲ್ಲೂ ಕೂಡ ನನಗೆ ಮೆಜಾರಿಟಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಧ್ವಂಸಂದ್ರದಲ್ಲಿ ನನಗೆ ಒಳ್ಳೆ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟು ಇವತ್ತೇನಾದರೂ ನಾನು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷನು ಅಂತ ಇವತ್ತು ಏನು ನನಗೆ ಹೆಸರಿದೆಯೋ ಆ ಹೆಸರನ್ನು ನೀವು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ, ನಿಮ್ಮ ಒಂದು ಆಶೀರ್ವಾದ ನಮ್ಮ ಜೀವಮಾನದಲ್ಲಿ ಕೂಡ ಈ ಧ್ವಂಸಂದ್ರ ಗ್ರಾಮದಲ್ಲಿ ನಾವು ಮರೆಯೋಕ್ಕಾಗಲ್ಲ. ಅದೇ ರೀತಿ ಕೂಡ ಆಲಂಗೂರು ಸಿಣ್ಣಣ್ಣವ್ರು ಬದುಕಿದಾಗಲೂ ಕೂಡ ಪ್ರತ್ಯೇಕವಾದಂಥ ಒಂದು ಕಾಳಜಿ ಈ ಊರ ಬಗ್ಗೆ. ಧ್ವಂಸಂದ್ರ ಅಂದರೆ ಅವ್ರಿಗೆ ಒಂದು ಖುಷಿ. ಈ ಊರಿನ ಹೆಸರು ಹೇಳಿದ್ರೆ ಅವ್ರು ತುಂಬ ಖುಷಿ, ಅದು ನಮ್ಮೂರು ಅನ್ನೋಂತಕ್ಕಂಥ ಒಂದು ಭಾವನೆ ಇತ್ತು. ಅದೇ ರೀತಿ ನಮ್ಮ ಸಮೃದ್ಧಿ ಮಂಜು ಅವರು 2018ರಲ್ಲಿ ಚುನಾವಣೆಗೆ ಬಂದಾಗ ತಮ್ಮ ಗ್ರಾಮದಿಂದ ಯಥೇಚ್ಛವಾದಂಥ ಮತಗಳನ್ನು ಕೊಟ್ಟರೆ, ಮೊನ್ನೆ 2023ರಲ್ಲೂ ಕೂಡ ಯಥೇಚ್ಛವಾದಂಥ ಒಂದು ಮತಗಳನ್ನು ಕೊಟ್ಟು ಇವತ್ತು ಶಾಸಕರನ್ನಾಗಿ ತಾವೆಲ್ಲರೂ ಕೂಡ ಸೇರ್ ಮಾಡಿದ್ದೀರಿ. ನಿಜವಾಗ್ಲೂ ಕೂಡ ಈ ಒಂದು ಧ್ವಂಸಂದ್ರ ಗ್ರಾಮಕ್ಕೆ ಇವತ್ತು ಏನು ನಮ್ಮ ಸಮೃದ್ಧಿ ಮಂಜು ಅವರು ಮತ್ತು ಕಾಡೇನಹಳ್ಳಿ ನಾಗರಾಜ್ ಅವರು ಎಲ್ಲ ಒಟ್ಟುಗೂಡಿ ಇವತ್ತೊಂದು ಬಸ್ಗಳೊಂದು ಆಯೋಜನೆ ಮಾಡಿದ್ದಾರೆ. ಪ್ರತ್ಯೇಕವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಯಾಕೆಂದರೆ ಚುನಾವಣೆ 2023 ನಾವು ಚುನಾವಣೆಗೆ ಬಂದಾಗ ನಾವು ಆಶ್ವಾಸನೆ ಕೊಟ್ಟಿದ್ವಿ ಸಮೃದ್ಧಿ ಮಂಜು ಅವರೆಲ್ಲ, ಏನು ನೀವೆಲ್ಲ ಆಶೀರ್ವಾದ ಮಾಡಿ ನಾನು ಶಾಸಕನಾದ ಮೇಲೆ ನಿಮಗೆ ಪ್ರತಿ ವರ್ಷವೂ ಕೂಡ ಬಸ್ಗಳನ್ನು ಆಯೋಜನೆ ಮಾಡ್ತೀನಿ ಅಂತ. ಭಾಳಷ್ಟು ಜನ ಅನುಮಾನ ವ್ಯಕ್ತಪಡಿಸಿದ್ರು, ಇವರು ಶಾಸಕರಾದ ಮೇಲೆ ಕೈಗೆ ಸಿಗ್ತಾರಾ, ಬಸ್ಗಳಾಗ್ತಾರ ಅಂತ. ಆದರೆ ಇವತ್ತು ಅವ್ರ ಮಾತನ್ನು ನಿಲ್ಲಿಸ್ಕೊಂಡಿದ್ದಾರೆ. ಸುಮಾರು 550ರಿಂದ 600 ಬಸ್ಗಳನ್ನು ಇಡೀ ತಾಲೂಕಿನಾದ್ಯಂತ ಉಚಿತವಾಗಿ ನಮ್ಮ ಶಕ್ತಿಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸಮೃದ್ಧಿ ಮಂಜು ಅವರಿಗೆ, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಅವರಿಗೆ, ನಮ್ಮೆಲ್ಲ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ತಾಯಂದರು ತಾವೇನು ಒಂದು ತಾಯಿ ದರ್ಶನಕ್ಕೆ ಹೋಗ್ತಾಯಿದ್ರಿ, ತಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ತಮ್ಮ ಊರಿಗೆ ಒಳ್ಳೆಯದಾಗಲಿ, ತಮ್ಮ ತಾಲೂಕಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ, ನಮ್ಮ ಶಾಸಕರಾಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜು ಅವರಿಗೆ ಮತ್ತು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಕೂಡ ತಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ತಾವು ಸುಭಿಕ್ಷವಾಗಿ ಅಲ್ಲಿ, ಯಾಕೆಂದರೆ ಅಲ್ಲೇನೋ ಭಾಳ ರಶ್ ಇದೆ ಅಂತ ಹೇಳ್ತಾ ಇದ್ದಾರೆ, ತಾವು ಭಾಳ ಸುರಕ್ಷಿತವಾಗಿ ಹೋಗಿ ಬರಬೇಕು. ಆ ಭಗವಂತ ಎಲ್ಲ ತಾಯಂದ್ರಿಗೆ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ನಿಮ್ಮ ಪ್ರಯಾಣ ಸುಖಮಯವಾಗಿರಲಿ ಅಂತ ಹೇಳಿ, ಮತ್ತೊಮ್ಮೆ ಯಾವತ್ತೂ ಕೂಡ ನಮ್ಮ ಸಮೃದ್ಧಿ ಮಂಜು, ನಮ್ಮ ಪಕ್ಷ JDS ಪಕ್ಷ ನಿಮ್ಮ ಜೊತೆಗಿರ್ತದೆ. ನೀವು ಕೂಡ ಯಾವತ್ತೂ ಕೂಡ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಆತ್ಮೀಯ ಧ್ವಂಸಂದ್ರ ಗ್ರಾಮಸ್ಥರೇ, ಏಕೆಂದರೆ ಪಂಚಾಯತಿಯಲ್ಲಿ ದೊಡ್ಡೂರು, ಇದು ಒಳ್ಳೆ ರೈತರಿರುವಂಥ ಊರು, ಒಳ್ಳೆ ದೊಡ್ಡ ವ್ಯವಸಾಯ ಮಾಡುವಂಥ ರೈತರು ಇಲ್ಲಿ. ಆದ್ದರಿಂದ ಧ್ವಂಸಂದ್ರ ಸ್ವಲ್ಪ ಪಂಚಾಯತಿಯಲ್ಲೇ ಲೆಕ್ಕದಲ್ಲಿದೆ. ಅಂಥ ಒಂದು ಗ್ರಾಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು, ರಘು ಅವರು 2 ಬಸ್ಸು ನಾನು కూడా ಹೇಳಿದೆ, ఒక బస్ చాలదేంప అంటే అయ్యో 2 బస్సులు కావాలా మాకి, ఎలాంటి జనాలు జాస్తి మాకు పెద్దూరు 2 ఊర్లు కావాలని జగడం చేసి మన శ్రీనివాస్ రెడ్డి దగ్గర గలాట్ చేసి 2 బస్సులు కానే కావాలా అని జగడం చేసి తీసుకొచ్చినాడు. నిజంగా కూడా రఘుకి ఈ సమయంలో హృదయపూర్వకమైన స్వాగతం చేస్తా. మన మన తాలూకు సమితి మాజీ అధ్యక్షులైన శ్రీనివాస్ రెడ్డి వాళ్ళు, ನಮ್ಮ ರಘು వాళ్ళు, మా రెడ్డి కృష్ణప్ప, నారాయణ స్వామి, మా ప్రదీప్ కుమారు, మా విష్ణప్ప అందరూ ఇప్పుడు చేరిండారు. నిజంగా కూడా దేవుని సేవ చాలా మంచిది మనిషికి. ఎలా అంటే ఎప్పుడు మనం దేవుని సేవ చేస్తామో అప్పుడు మన బిడ్డలకి మనకి మంచిది. దాంట్లో 2 మాటలే. ఎలా అంటే వీళ్ళంతా కొందరు ఓం శక్తిలు వేసుకుంటే ఏం అందరూ ఓం శక్తిలు వేసుకొని ఇచ్చినారు అని అంటారు. అదంతా ఏమీ లేదు. దేవుని సేవ ఏం చేయింటామో అది మంచిది. మీకే కాదు, అది మంచిదే. మీ బిడ్డలకి వాళ్ళ బిడ్డలకి కూడా మంచిది అవుతూ ఉంటుంది. అట్లా చేసిండే ఎట్లా
సౌకర్యం చేయించినట్ల సమృద్ధి మంజన్నోళ్ళకి ఈ సమయంలో మనమందరూ కూడా హృదయపూర్వకమైన స్వాగతం కోరి వాళ్ళ బెంబలానికి మేము ఎప్పుడు నిలబడుకుంటాము అని చెప్పని మనం సిద్ధంగా ఉండాలని చెప్పని కోరుకుంటూ జೊತೆಗೆ మన ఆలంగూరు సీనప్పోళ్ళు ఈ ఉండేట్ల నాయకులందరినీ కూడా ఆలంగూరు సీనప్ప పెంచిండేట్ల నాయకులు మన శ్రీనివాసరెడ్డి కావచ్చు, రఘు కావచ్చు, మన ప్రదీప్ కుమార్ కావచ్చు, ఉండేవాళ్ళంతా నాయకులు కూడా ఆయప్ప పెంచిండే బెల్ట్ ఇది. నిజంగా కూడా ఆయన పేరు చెప్తే ఎక్కడున్నా కానీ ప్రతి ఒక్కరికి కూడా ఇంటికి నిలబడుకుంటాయి ఆయన చేయలు సహాయం అని. దాన్ని ఇంకా వాళ్ళకి ఆ ఆలంగూరు సీనప్పకి టైంలో మనం తెలుసుకొని మన సమృద్ధి మంజున్నోళ్ళు మన జేడిఎస్ అధ్యక్షులైన కాడేపల్లి నాగరాజు వాళ్ళు, శ్యామేగౌడు, రఘుపతి రెడ్డి వాళ్ళంతా కూడా మీకు బస్సులు పంపించేదానికి చాలా బాధపడి అనిపించినారు. జೊತೆಗೆ ఆ ఇందిరా క్యాంటీన్ మన ఎమ్మెల్యే ಇಂದಿರಾ ಕ್ಯಾಂಟೀನ್ 10 ಏಳು ఇంకా ನೆನಗುದಿಗೆ ಬಿದ್ದಿತ್ತು ಅಂತ ಒಂದು ಇಂದಿರಾ ಕ್ಯಾಂಟೀನನ್ನು ಮಂಜೂರು ಮಾಡಿಸಿ ಕಟ್ಟಡ ಕಟ್ಟಿದ್ದಾರೆ. ಹತ್ತಿರದಲ್ಲೇ ಪ್ರಾರಂಭ ಮಾಡ್ತಾರೆ. ಐಮಾಸ್ಕ್ ಲೈಟ್ಗಳು, ಸ್ಕೂಲ್ ರಿಪೇರಿಗಳು, ರಸ್ತೆಗಳನ್ನು ಎಲ್ಲ ರಿಪೇರಿ ಮಾಡಿಕೊಡ್ತೀವಿ ಅಂತ ಮೊನ್ನೆ ಮೀಟಿಂಗಲ್ಲಿ ಮಾತು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಅವರು ಮಾಡ್ತಾರೆ. ಅವರು ಸುಮ್ಮನೆ ಇರೋ ಮನುಷ್ಯಲ್ಲ. ಯಾವುದೇ ಸರ್ಕಾರದಿಂದ ಅನುದಾನ ಸಿಗದೇ ಇದ್ದರೂ ಕೂಡ ಅವರು ಕೈಯಿಂದ ಖರ್ಚು ಮಾಡಿ ಇವಾಗ ಇಷ್ಟು ಬಸ್ಗಳು ಕಳಿಸ್ತಾ ಇರೋದೆಲ್ಲ ಕೂಡ ಅವ್ರ ಕೈಯಿಂದನೇ ಹೊರತು ಯಾವುದೇ ಸರ್ಕಾರದ ಹಣದಲ್ಲ. ಅದರಿಂದ ನಾವು ಅವರಿಗೆ ಸತಸಿದ್ಧವಾಗಿ ಯಾವಾಗಲೂ ಇರಬೇಕು ಅಂತೇಳಿ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಇನ್ನು ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಬರಲಿ ಅಂತೇಳಿ ನೀವೆಲ್ಲ ದೇವಸ್ಥಾನದಲ್ಲಿ ಹರಕೆ ಮಾಡ್ಕೊಂಡು ಬನ್ನಿ. ಅವ್ರಿಗೆ ಒಳ್ಳೆಯದಾಗಲಿ. ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಬಂದರೆ ಇನ್ನೂ ಹೆಚ್ಚಿನ ಸಹಾಯ ಮಾಡ್ತಾರೆ ತಾಲೂಕಿಗೆ ಅಂತ ಕೇಳ್ಕೊಳ್ತಾ, ಇನ್ನು ಮುಂದೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಗೆಲ್ಲ ಇನ್ನೂ ಇದೇ ಕೆಲಸ. ZP ಎಲ್ಲ ಬರ್ತಾಯಿದ್ದಾರೆ. ಅವರು ನಿಂತ್ಕೊಳ್ಳುವಂಥ ಕ್ಯಾಂಡಿಡೇಟು. ಅವ್ರು ಬೇಡ ಅಂತ ಹೇಳ್ತಾರೆ. ಬೇಡ ಅಂದ್ರೂ ಜನಗಳು ಬಿಡೋಲ್ಲ. ಏಕೆಂತಂದರೆ ಅವ್ರಿಗೆ ಇವಾಗಿರೋ ನಮ್ಮ ಹೋಬಳಿಯಲ್ಲಿ ಅವರೇ ಗಟ್ಟಿಯಾಗಿರೋದು. ನಮಗೆ ಇನ್ಯಾರೂ ಇಲ್ಲ. ತಕ್ಷಣ ಫೋನ್ ಮಾಡಬೇಕಾದ್ರೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಗೆ ಫಸ್ಟ್ ಫೋನ್ ಮಾಡೋದು, ಆಮೇಲೆ ನಾವು ಬೇರೆಯವ್ರಿಗೆ ಮಾಡೋದು. ಆದ್ದರಿಂದ ನೀವೆಲ್ಲ ಕೂಡ ಅವ್ರ ಬೆಂಬಲಕ್ಕೆ ನಿಂತ್ಕೊಳ್ಬೇಕು ಅಂತೇಳಿ ನಾನು ಈ ಸಮಯದಲ್ಲಿ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ರಘು ಅವ್ರಿಗೂ, ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಆಗಮಿಸಿದಂಥ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅಣ್ಣವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಏಕೆಂದರೆ ನಮ್ಮೂರಿಗೆ ಒಂದು ಬಸ್ ಕೆಳಿಸೋದು ಅಂದರು, ಇಲ್ಲ ಇನ್ನೊಂದು ಬಸ್ ಬೇಕೇ ಬೇಕು ಅಂದ್ರಾಗ ಆಮೇಲೆ ಶಾಸಕರ ಹತ್ರ ಮಾತಾಡಿ ಆಯಿತು ಇನ್ನೊಂದು ಬಸ್ಸು ಅಂತು. ಆಮೇಲೆ ಏನಾಯಿತು ಅಂದರೆ ಇವತ್ತು 5ನೇ ತಾರೀಕು ಸುಮಾರು 77 ಬಸ್ ಕಳಿಸ್ಬೇಕು. ಆದರೆ ಡಿಪೋ ಮ್ಯಾನೇಜರು ಇಲ್ಲ 77 ಬಸ್ಸು ನಾನು ಕಳ್ಸೋಕ್ಕಾಗಲ್ಲ ಅಂದರು. ಶಾಸಕರು DC ಹತ್ರ ಮಾತಾಡಿ ಅದೇನು ಮಾಡ್ತೀರಾ ಏನೋ, ನಮಗೆ 5ನೇ ತಾರೀಕು 77 ಬಸ್ ಕಳಿಸ್ಬೇಕು ಅಂದರು. ಏಕೆಂದರೆ ನಮ್ಮ ಡಿಪೋದಲ್ಲಿರೋದು 110 ಬಸ್ಸು, ನಾನು 77 ಬಸ್ ಹೆಂಗೆ ಕಳಿಸ್ಕೊಡೋದು ಅಂತ DM ಅಂದರು. ಏನು ಮಾಡ್ತಾರೆ ಏನೋ, ನನಗೆ 77 ಬಸ್ಸು ಅಂತ ಇಡೀ ಎಲ್ಲ ತಾಲೂಕಿನಿಂದನೂ ಡಿಪೋಯಿಂದನೂ ಇವತ್ತು ಬಸ್ಸುಗಳು ಬಂದಿದ್ದಾವೆ. ತುಂಬ ಖುಷಿ ಆಗುತ್ತೆ. ಏಕೆಂದರೆ ಶಾಸಕರು ಇವತ್ತು 550 ಬಸ್ ಕಳಿಸ್ಕೊಟ್ಟಿದ್ದಾರೆ. ಸುಮಾರು 3.5 ಕೋಟಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಇನ್ನೇನು ಗೌರ್ಮೆಂಟ್ ದುಡ್ಡಲ್ಲ ಇದು, ಅವ್ರು ಸ್ವಂತ ಕಷ್ಟಪಟ್ಟಿರೋ ದುಡ್ಡು ಬಸ್ಸುಗಳು ಕಳಿಸ್ತಾ ಇದ್ದಾರೆ. ಈ ಥರ ಮಾಡಬೇಕು ಅಂದರೆ ತುಂಬ ಮನಸ್ಸಿರಬೇಕು, ದೊಡ್ಡ ಮನಸ್ಸಿರಬೇಕು. ಎಲ್ಲರೂ ಈ ಕೆಲಸ ಮಾಡೋಕ್ಕಾಗಲ್ಲ. ಅದರಿಂದ ಶಾಸಕರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಾನು.